ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಪ್ಪ ಎಲ್ಲ ಆಚೆಗೆ ಹೋಗಿ ಬಂದಂಗಿದೆ. ಓ, ಆ ತಾಳಿ ಕಡ್ದವನ್ನ ಹುಡ್ಕಕ್ ಹೋಗಿದ್ರಾ? ಸಿಕ್ಕಿದ್ನಾ? ಶುರುವಾಯ್ತಾ ನಿಮ್ದು? ಇದು ಒಳ್ಳೆ ಕಥೆ ಆಯ್ತಲ್ಲ. ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಹೋದ್ರಂತೆ, ಹಂಗಾಯ್ತು. ಸಂತು, ಯಾಕಪ್ಪ ಹೀಗೆ ಮಾತಾಡ್ತೀಯ? ನಮ್ಮನೇಲಿ ನಾನಾಗ್ಲಿ ನಿಮ್ಮಮ್ಮ ಆಗ್ಲಿ ಯಾರು ಹೀಗೆ ಮಾತಾಡಿದವರೇ ಅಲ್ಲ. ಎಲ್ಲಿಂದ ಕಲ್ತ್ಕೊಂಡಿಯೋ? ನೋಡು, ಹಿಂಗೇನಾದ್ರೂ ಮಾತಾಡೋದನ್ನ ನಿಮ್ಮಮ್ಮ ಕೇಳಿಸ್ಕೊಂಡ್ರೆ ತುಂಬಾ ನೊಂದ್ಕೊಳ್ತಾಳಪ್ಪ. ದಯವಿಟ್ಟು ಹೀಗೆಲ್ಲ ಮಾತಾಡಬೇಡ. ನಾನು ಏನು ಹೇಳಿದೆ ಅಂತ ನೀವು ಹೀಗೆ ಮಾತಾಡ್ತಿದ್ದೀರಾ? ನೀವೇನು ಹೇಳ್ತೀರೋ ನನಗೆ ಅರ್ಥ ಆಗ್ತಿಲ್ಲ. ಹೌದಪ್ಪ, ಇಂಥ ಮಾತೆಲ್ಲ ನಿನಗೆ ಅರ್ಥ ಆಗೋದೇ ಇಲ್ಲ ಅಲ್ಲ. ಒಂದ್ಸಲ ಕೂತ್ಕೊಂಡು ಏನು ಮಾಡ್ತಿದ್ಯಾ, ಏನು ಮಾತಾಡ್ತಿದ್ಯಾ ಅಂತ ಯೋಚನೆ ಮಾಡು, ಎಲ್ಲ ಅರ್ಥ ಆಗುತ್ತೆ. ನಾನು ಈ ಮನೆಗೆ ದೊಡ್ಡವನು, ನನ್ನ ಜವಾಬ್ದಾರಿ ಹೆಚ್ಚಿದೆ ನಿಜ. ನೀನು ಈ ಮನೆ ಮಗ, ನಿನ್ನ ತಂಗಿ ಜೀವನ ಹೀಗಾಗಿದೆ, ನಾನು ಏನು ಮಾಡ್ಬೋದು ಅನ್ನೋ ಜವಾಬ್ದಾರಿ ಯೋಚನೆ ಮಾಡಿದ್ಯಾ? ನೋಡು, ನೀನು ಏನು ಮಾಡದೇ ಇದ್ರೂ ಪರವಾಗಿಲ್ಲ, ಆದರೆ ಹೀಗೆ ಹಗೂರವಾಗಿ ಮಾತಾಡಬೇಡಪ್ಪ, ಮಾತಾಡಬೇಡ. ಮಾವ, ಕಾಫಿ ಕೊಡ್ತೀನಿ. ಬೇಡಮ್ಮ. ಮಾವ, ಮಾವ, ಯಾಕೆ ಮಾವ ಅವ್ರು ಏನೇ ಮಾತಾಡಿದ್ರು ನೀವು ಅನ್ನಿಸ್ಕೊಂಡು ಸುಮ್ಮನೆ ಇರ್ತೀರಾ? ದೊಡ್ಡವರು ನೀವು. ಅವ್ರು ಹಾಗೆಲ್ಲ ಮಾತಾಡೋವಾಗ ಗದರಿಸಿ ಹೇಳಿದಿದ್ರೆ ಇಷ್ಟೆಲ್ಲ ಆಡ್ತಿರ್ಲಿಲ್ವೇನೋ? ಅವ್ರು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ರು, ನೀವು ಮಾತ್ರ ಸಮಾಧಾನವಾಗಿ ಉತ್ತರ ಕೊಡ್ತೀರಾ. ಯಾಕೆ ಮಾವ? ನಾನು ನಿಮ್ಮತ್ತೆ ಮದುವೆ ಆದಾಗ ಸುಮಾರು ವರ್ಷ ಆದರೂ ನಾವು ಮಕ್ಕಳಾಗಲಿಲ್ಲ. ಆಗ ಒಂದು ಆಶ್ರಮದಿಂದ ವೆಂಕಿನ ಕರ್ಕೊಂಡು ಬಂದ. ಅವನು ಬಂದು ಕಾಲ್ಗುಣ, ಆಮೇಲೆ ಇವನು ಹುಟ್ಟಿದ. ನಮ್ಮ ಸಂತೋಷ ದುಪ್ಪಟ ಆಯ್ತು ಅಂತ ಇವನಿಗೆ ಸಂತೋಷ ಅಂತ ಹೆಸರು. ಜೊತೆಗೊಂದು ಹೆಣ್ಮಗು ಹುಟ್ಟಿತು. ಮನೆಗೆ ಮಹಾಲಕ್ಷ್ಮಿ ಬಂದ್ಲು ಅಂತ ಅವಳಿಗೆ ಮಂಗಳ ಅಂತ ಹೆಸರಿಟ್ಟೆ. ಆದರೆ ಇವರಿಬ್ಬರು ಮಾತು ನಡೆ ನುಡಿ ಎಲ್ಲ ಒಂದೇ ಥರ ಆಗೋಯ್ತು. ಬಾಯಿ ಬಿಟ್ಟರೆ ಹೊರಟು, ಮಾತಾಡಿದ್ರೆ ಬೇರೆಯವ್ರಿಗೆ ನೋವು ಮಾಡೋದೇ ಆಗೋಯ್ತು. ಹಾಗಂತ ನೀವು ಹೀಗೆ ಸುಮ್ಮನೆ ಇದ್ರೆ ಅವರು ಏನೇನೋ ಮಾತಾಡ್ತಾರೆ ಮಾವ. ಹೇಳೋದಕ್ಕೆ ಚಿಕ್ಕವರಾಗಬೇಡ. ಇಷ್ಟು ದೊಡ್ಡವರಾಗಿ ಬೆಳೆದ್ಮೇಲೆ ಏನಂತ ಹೇಳೋದು? ಈಗ ಏನು ಹೇಳಿದ್ರು ನಮ್ಮ ಮಾತು ಅವ್ರ ಕಹಿನೇ. ಆದರೆ ಇವ್ರ ಮಕ್ಕಳು ಬೆಳೆದು ದೊಡ್ಡವರಾಗಿ ಇವ್ರ ಮಾತಿಗೆ ಮರು ಉತ್ತರ ಕೊಡ್ತಾರಲ್ಲ, ಆವತ್ತು ಅಪ್ಪ ಅಮ್ಮ ನೋವೇನು ಅಂತ ಗೊತ್ತಾಗುತ್ತೆ. ಏನೋ ಮಾವ, ನಿಮ್ಮಂಥ ಒಳ್ಳೆ ಅಪ್ಪ ಅಮ್ಮಂದ್ರ ಹೋಟೆಲ್ ಹುಟ್ಟೋದಿಕ್ಕೂ ಪುಣ್ಯ ಮಾಡಿರ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.